ನೀವ್ ಯಾವತ್ತಾದ್ರೂ ಅಕ್ಕಿ ಚೀಲವನ್ನ ಓಪನ್ ಮಾಡಿದಾಗ ಅದರಲ್ಲಿ ಸಣ್ಣ ಮರಳಿನ ಕಣಗಳು, ಸಣ್ಣ ಕಲ್ಲು ಈ ರೀತಿ ಮಿಕ್ಸ್ ಆಗಿರೋದನ್ನ ನೋಡಿದೀರಾ? ಅದೇ ತರ ಈಗ ಹೊಲದಿಂದ ಹೊಸ ಭತ್ತನ ಕಟ್ ಮಾಡಿ ತರ್ತೀವಲ್ವಾ? ಅದನ್ನ ತಂದು ಕ್ಲೀನ್ ಮಾಡುವಾಗ್ಲೂ ಇದೇ ತರ ಸಣ್ಣ ಮರಳಿನ ಕಣಗಳು, ಸಣ್ಣ ಕಲ್ಲುಗಳು ಇದನ್ನೆಲ್ಲ ನಾವು ನೋಡ್ಬೋದು. ಅಥವಾ ಒಂದ್ ಲೋಟದಲ್ಲಿ ನಾವು ಒಂದ್ ನೀರನ್ನ ಹಾಕ್ದಾಗ ಅದ್ರಲ್ಲಿರ್ತಕ್ಕಂಥ ಒಂದು ಕೆಟ್ಟ ಪಾರ್ಟಿಕಲ್ಸ್ ಈಗ ಸಣ್ಣ ಮರಳಾಗ್ಲಿ, ಸಣ್ಣ ಕೆಸರಾಗ್ಲಿ ಇವೆಲ್ಲ ಕೆಳಗಡೆ ಹೋಗಿ ಕಲೆಕ್ಟ್ ಆಗುತ್ತೆ. ಮೇಲೆಗಡೆ ಅನ್ನೋದು ವಾಟರು ಪ್ಯೂರ್ ಆಗಿರುತ್ತೆ. ಈಗ ನಾವೇನ್ದ್ರ ಬಗ್ಗೆ ಮಾತಾಡಿದ್ವಿ? ಕ್ಲೀನ್ ಆಗದೆ ಇರೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಯಾವ್ಯಾವ ತಿನ್ನುವ ಅಥವಾ ಕುಡಿಯುವ ಪದಾರ್ಥ ಕ್ಲೀನ್ ಇಲ್ಲ ಅಂದ್ರೆ ನಾವದನ್ನ ಕ್ಲೀನ್ ಮಾಡ್ಕೊಂಡೇ ಕುಡಿಬೇಕು. ಹಾಗಾದ್ರೆ ಹೆಂಗ್ ಸರ್ ಕ್ಲೀನ್ ಮಾಡೋದು? ಯಾಕೆ ಸರ್ ಇದನ್ನ ಮಾಡಬೇಕು ಅಂತ ಡೌಟ್ ಬರುತ್ತೆ. ಫಸ್ಟು ಹೆಂಗ್ ಇದನ್ನ ಕ್ಲೀನ್ ಮಾಡಬೇಕು ಅಂತ ಹೇಳೋ ಪ್ರಶ್ನೆಗೆ ನಮ್ಮ ಹತ್ರ ಬೇರ್ಪಡಿಗೆ ತಂತ್ರಗಳು ಅಂತ ಇರ್ತವೆ. ಅಂದರೆ ಸಪರೇಷನ್ ಟೆಕ್ನಿಕ್ಸ್. ಯಾವ್ಯಾವ ಟೆಕ್ನಿಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಕೈಯಿಂದ ಆರಿಸುವುದು, ಜರಡಿ ಹಿಡಿಯುವುದು, ಫಿಲ್ಟ್ರೇಷನ್, ವಿನ್ನೋಯಿಂಗ್ ಅಂದರೆ ಕೇರುವುದು, ಮತ್ತೊಂದು ಡಿಕಾಂಟೇಷನ್ ಮತ್ತು ಸೆಡಿಮೆಂಟೇಷನ್. ಈ ಎಲ್ಲ ತಂತ್ರಗಳನ್ನು ನಾವು ಬಳಸ್ಕೊಂಡು ನಮ್ಮ ಹತ್ರ ಇರುವ ಧಾನ್ಯವನ್ನು ನಾವು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದಾಗ ಅದು ಒಳ್ಳೆ ಧಾನ್ಯ ಆಗುತ್ತೆ. ಆಗ ನಾವು ಅದನ್ನು ತಿಂದಾಗ ನಮ್ಮ ಹೆಲ್ತ್ಗೆ ಏನೂ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಕೈಯಿಂದ ಆರಿಸುವುದು ಮತ್ತು ಜರಡಿ ಹಿಡಿಯುವುದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತೀವಿ. ಮೊದಲಿಗೆ ಈ ಸಂದರ್ಭನ ನೋಡಿ, ಅಕ್ಕಿ ಚೀಲನ ಓಪನ್ ಮಾಡಿದಾಗ ನಮಗೆ ಒಂದು ಇಡೀ ಅಕ್ಕಿನ ತಗೊಂಡಾಗ ಅದ್ರಲ್ಲಿ ಎಷ್ಟೊಂದು ಕಲ್ಮಶ ಮಿಕ್ಸ್ ಆಗಿರೋದನ್ನ ನಾವು ನೋಡಿರ್ತೀವಿ. ಎಂಥ ಕಲ್ಮಶ? ಸಣ್ಣ ಕಲ್ಲಾಗಿರಲಿ, ಸಣ್ಣ ಧೂಳಾಗಿರಲಿ, ಈಗ ಮರದ ಸಣ್ಣ ಕೊಂಬೆ ಅಥವಾ ಅಕ್ಕಿಯ ಸಣ್ಣ ಹೊಟ್ಟು ಇವನ್ನೆಲ್ಲ ನಾವು ಮಿಕ್ಸ್ ಆಗಿರೋದನ್ನ ನೋಡಿರ್ತೀವಿ. ಹಾಗಾದ್ರೆ ಹಂಗೆ ತಿನ್ನಕ್ಕಾಗತ್ತಾ? ಕ್ಲೀನ್ ಮಾಡ್ದಿರಾ? ಹೌದು, ಕ್ಲೀನ್ ಮಾಡಲೇಬೇಕು. ನಮ್ಮ ಮನೆಗಳಲ್ಲಿ ಹಿಂದೆ ಅಮ್ಮ ಅಥವಾ ಅಜ್ಜಿ ಎಲ್ಲಾನು ಈ ರೀತಿ ಕ್ಲೀನ್ ಮಾಡ್ತಿರ್ತಾರೆ. ಅಕ್ಕಿಯಲ್ಲಿರ್ತಕ್ಕಂಥ ಕಲ್ಲು, ಅಕ್ಕಿಯಲ್ಲಿ ಸಿಪ್ಪೆ ತೆಗೆಯೋದು, ಈಗ ತೆನೆಯ ಸಿಪ್ಪೆ ಮತ್ತು ತೆನೆಯ ಹುಲ್ಲು ಇವೆಲ್ಲ ಅಲ್ಲಿ ಮಿಕ್ಸ್ ಆಗಿರೋದ್ರಿಂದ ವಿಶೇಷವಾಗಿ ನಮ್ಮ ಅಜ್ಜಿ ಎಲ್ಲ ಇದನ್ನ ಕ್ಲೀನ್ ಮಾಡ್ತಾ ಇದ್ರು. ಏನು ಕ್ಲೀನ್ ಮಾಡ್ತಾ ಇದ್ರು ಅಂತ ಹೇಳಿದಾಗ ಬೇಡವಾದ ವಸ್ತುಗಳನ್ನ ಅವರು ಕೈ ಬೆರಳುಗಳಿಂದ ಕ್ಲೀನ್ ಮಾಡ್ತಿದ್ರು. ಇದನ್ನ ಅವರು ಕ್ಲೀನ್ ಮಾಡಿ ನಮಗೆ ಕೊಡ್ತಿದ್ರಿಂದ ಆಹಾರದಲ್ಲಿ ಪೌಷ್ಟಿಕಾಂಶನೂ ಜಾಸ್ತಿ ಇರೋದ್ರು. ಮೇನ್ ಆಹಾರ ಕ್ಲೀನ್ ಆಗಿರೋದು. ಸೊ ನಮಗೆ ಶಕ್ತಿ ಅನ್ನೋದು ಬರುತ್ತೆ. ಈ ವಿಧಾನವನ್ನು ನಾವು ಕೈಯಿಂದ ಆರಿಸುವುದು, ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ. ಅಂದರೆ ಬೆರಳುಗಳಿಂದ ಆಹಾರದ ಪದಾರ್ಥಗಳನ್ನು ಶುಚಿಗೊಳಿಸುವುದು. ಈಗ ನೀವು ಕೈಯಿಂದ ಆರಿಸುವುದನ್ನು ಹೊರತುಪಡಿಸಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋ ಬೇರೆ ವಿಧಾನದ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತಾ? ಒಂದು ನಿಮಿಷ ವಿಡಿಯೋ ಪಾಸ್ ಮಾಡಿ. ಈ ಥರ ಕ್ಲೀನ್ ಮಾಡೋ ಹಲವು ಸಿಚುವೇಶನು ನೀವು ನೋಡಿರೋದು ಅಥವಾ ನೀವು ಮಾಡಿರೋದು ಅದ್ರ ಬಗ್ಗೆ ಥಿಂಕ್ ಮಾಡಿ. ಈಗ ನಾನೊಂದು ಹೇಳ, ನೀವೇನು ಯೋಚನೆ ಮಾಡಿರ್ತೀರಾ ಅಂತ. ಈಗ ಸೀಡ್ಸು ಅಂದರೆ ಬೀಜಗಳನ್ನು ಕ್ಲೀನ್ ಮಾಡೋದು. ಈಗ ಒಂದು ಕಪ್ಪಲ್ಲಿ ಒಂದು ಡ್ರೈ ಫ್ರೂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಕೆಟ್ಟು ಡ್ರೈ ಫ್ರೂಟ್ಸ್ ಇರುತ್ತೆ, ಒಳ್ಳೆ ಡ್ರೈ ಫ್ರೂಟ್ಸು ಇರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಅದೇ ಬಟ್ಲಲ್ಲಿ ನಮ್ಮ ಕೈಯನ್ನು ಯೂಸ್ ಮಾಡಿ ಕೆಟ್ಟ ಬೀಜಗಳನ್ನು ನಾವೇನು ಮಾಡ್ತೀವಿ, ತೆಗ್ದು ಹಾಕ್ತೀವಿ. ಇದನ್ನು ಸಹ ಹ್ಯಾಂಡ್ ಪಿಕ್ಕಿಂಗ್ ಅಂತಲೇ ಹೇಳ್ತಾರೆ. ಅದೇ ಥರ ಇನ್ನೊಂದು ಅಂತ ಹೇಳಿದ್ರೆ ಈ ರೀತಿ ಎಲೆಗಳನ್ನು ಕ್ಲೀನ್ ಮಾಡೋದು. ಈಗ ಸೊಪ್ಪು ಅಂತ ನೋಡಿರ್ತೀರ, ವಿಶೇಷವಾಗಿ ಪಾಲಕಿನ ಸೊಪ್ಪು ಅಂತ ಹೇಳಿದ್ರೆ ಪಾಲಕ್ ಎಲೆಗಳ ಗುಂಪಿನಿಂದ ಒಣಗಿದ ಎಲೆಗಳು ಅಥವಾ ಕೊಳೆತ ಎಲೆಗಳನ್ನು ನಾವು ಕೈಯಿಂದ ಆರಿಸಿ ತೆಗೆಯೋದು. ಇನ್ನು ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ತಿಂದಿರ್ತೀರ. ಈ ರೀತಿ ಕಲ್ಲಂಗಡಿ ಹಣ್ಣು ತಿನ್ನುವಾಗ ನಾವು ನೋಡಿರ್ತೀವಿ, ಕಲ್ಲಂಗಡಿ ಹಣ್ಣಲ್ಲಿರ್ತಕ್ಕಂಥ ಬೀಜಗಳನ್ನು ನಾವು ಕೈಯಿಂದನೇ ತೆಗಿತೀವಿ. ಇದೇ ವಿಶೇಷವಾದ ಸಂದರ್ಭಗಳು. ನಾವು ಇದನ್ನು ಗೊತ್ತೋ ಗೊತ್ತಿಲ್ಲದೇನ ನಮ್ಮ ಕೈಯನ್ನು ಬಳಸಿ ನಾವು ಕ್ಲೀನ್ ಮಾಡ್ತೀವಿ. ಈಗ ನಂದೊಂದು ಪ್ರಶ್ನೆ, ನಮಗೆ ಕಾಣ್ತಕ್ಕಂಥ ವಸ್ತುಗಳು ಸ್ವಲ್ಪ ದೊಡ್ಡದಾಗಿದೆ, ಯಾವ ರೀತಿ ಕಲ್ ಥರ ಇದೆ, ಬೀಜ ಥರ ಇದೆ, ಎಲೆ ಥರ ಇದೆ, ಸಿಪ್ಪೆ ಥರ ಇದೆ. ಇದನ್ನು ನಾವು ಕ್ಲೀನ್ ಮಾಡೋದಕ್ಕೆ ಏನು ಮಾಡ್ತಿದ್ದೀವಿ? ಕೈಯನ್ನು ಬಳಸ್ತಾ ಇದ್ದೀವಿ, ಹೌದು ತಾನೆ? ಈಗ ಅಕಸ್ಮಾತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆ ವಸ್ತು, ಎಂಥ ವಸ್ತು? ಧೂಳು. ಈಗ ಸಣ್ಣ ಹಿಟ್ಟಿನ ಉಂಡೆ, ಇಂಥದ್ದನ್ನು ಹೆಂಗೆ ಕ್ಲೀನ್ ಮಾಡ್ತೀರಾ? ಯೋಚನೆ ಮಾಡಿ. ಬೇಡದ ಕಣಗಳು ಚಿಕ್ಕದಾಗಿದ್ದರೆ ಏನು ಮಾಡಬೇಕು? ಯಾವ ಥರ ಚಿಕ್ಕದು? ಸೂಕ್ಷ್ಮ ಧೂಳು ಅಥವಾ ಹಿಟ್ಟಿನ ಸಣ್ಣ ಉಂಡೆಗಳು. ಇದನ್ನು ಹೆಂಗೆ ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಬರೋದೇ ಜರಡಿ ಹಿಡಿಯುವುದು. ಇದಕ್ಕೆ ಒಂದು ಟೂಲ್ ಯೂಸ್ ಮಾಡ್ತೀವಿ, ಇದನ್ನು ಜರಡಿ ಅಂತ ಹೇಳ್ತೀವಿ. ಮನೆಗಳಲ್ಲಿ ಇದನ್ನು ನಾವು ಇಟ್ಟಿರ್ತೀವಿ. ಈಗ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಇದನ್ನೆಲ್ಲ ನಾವು ಜರಡಿ ಯೂಸ್ ಮಾಡಿಕೊಂಡೇ ನಾವು ಜರಡಿ ಹಿಡಿತೀವಿ. ಈ ರೀತಿ ಮೇಲಿಂದ ಅಕ್ಕಿ ಹಿಟ್ಟನ್ನು ಹಾಕಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಕ್ಲೀನ್ ಆಗಿರ್ತಕ್ಕಂಥ ಹಿಟ್ಟು ಕೆಳಗಡೆ ಕಲೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಅಕ್ಕಿ ಹಿಟ್ಟು ಹಾಕ್ತೀವಿ ಅಥವಾ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಹಾಕ್ತೀವಿ, ಕ್ಲೀನ್ ಆಗಿರ್ತಕ್ಕಂಥ ರಾಗಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಇದರಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಕಲ್ಮಶಗಳೆಲ್ಲನೂ ಇಲ್ಲಿ ಮೇಲೆಗಡೆ ಕಲೆಕ್ಟ್ ಆಗುತ್ತೆ, ಹೌದು ತಾನೆ? ಈ ರೀತಿ ಸಣ್ಣ ಧೂಳಿನಂಥ ಕಣಗಳು ಮಿಕ್ಸ್ ಆಗಿದೆ, ನಾವು ಜರಡಿ ಹಿಡಿಯೋದರ ಮೂಲಕ ನಾವು ಕ್ಲೀನ್ ಮಾಡ್ತೀವಿ. ಈಗ ಇದಿಷ್ಟು ಅರ್ಥ ಆಯ್ತಲ್ಲ? ಕೈಯಿಂದ ಆರಿಸುವುದು ಯಾವಾಗ ಯೂಸ್ ಮಾಡ್ತೀವಿ?
ಜರಡಿ ಹಿಡಿಯೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ. ಇದೆಲ್ಲ ಯಾಕೆ ಮಾಡ್ತೀವಿ ಅನ್ನೋ ಒಂದು ಪ್ರಶ್ನೆ ಬಂದಾಗ ನಾವು ಕ್ಲೀನ್ ಮಾಡಿನೇ ತಿನ್ನಬೇಕು. ಬೇಡವಾದ ವಸ್ತುಗಳನ್ನು ನಾವು ಜೋತಾರಿ ಇಟ್ಕೊಂಡು ತಿಂದರೆ ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ತಿನ್ನುವ ಆಹಾರವನ್ನು ಶುಚಿಗೊಳಿಸಿ ಇದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತೆಗೆದುಹಾಕಿ ಆಮೇಲೆ ತಿಂದರೆ ಆಹಾರ ಅನ್ನೋದು ಟೇಸ್ಟಿ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ, ಹೆಲ್ತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಅರ್ಥ ಆಯ್ತಲ್ವಾ? ಇದು ಅರ್ಥ ಆದಮೇಲೆ ನಾವು ನೆಕ್ಸ್ಟ್ ವಿಡಿಯೋಗೆ ಹೋಗಬೇಕು.